ಇವಾಗ ಮಾತಾಡಿ. ಹೋರಾಟಕ್ಕೆ ಮಾನವ ಸಂಘಟನೆಗಳ ಒಕ್ಕೂಟದ ಹೋರಾಟಕ್ಕೆ ಮೀಸಲಾತಿ ವರ್ಗೀಕರಣ ಹೋರಾಟಕ್ಕೆ ಮೀಸಲಾತಿ ವರ್ಗೀಕರಣ ಹೋರಾಟಕ್ಕೆ ಏನಿವತ್ತು ಮಾದಿಗ ಸಂಘಟನೆಗಳ ಹೋರಾಟಕ್ಕೆ ಹೋರಾಟಕ್ಕೆ ದಲಿತ ಸಂಘಟನೆಗಳ ಒಕ್ಕೂಟದ ನೀವು ನೋಡಕ್ಕೆ ಹೋಗ್ಬಿಡಿ, ಆಗ್ತಾ ಇದೆ ಅದು ಚೆನ್ನಾಗಿದೆ. ಇವತ್ತು ಏನು ನಮ್ಮ ಭಾರತ ದೇಶದ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯ ಪ್ರಯುಕ್ತ ಇವತ್ತು ನಾವು ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಒಂದು ನಾವು ಚಿಂತಾಮಣಿ ಪ್ರವಾಸಿ ಮಂದಿರದಲ್ಲಿ ಸಾಂಕೇತಿಕವಾಗಿ ಜಯಂತಿಯನ್ನು ಆಚರಣೆ ಮಾಡಿ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಹಿರಿಯ ಮುಖಂಡರುಗಳಾದ ಕವಾಲಿ ಮಾಸ್ಟರ್ನವರು ಮತ್ತು ಜನಾನ್ನವರು DSS ಮೂರ್ತಿಯನ್ನವರು ಮತ್ತು ಮಾದಿಗ ದಂಡೋರದ ಮಹಿಳಾ ಸಂಘಟನೆಯ ಧನಲಕ್ಷ್ಮಿ ಮತ್ತು ಸಂತೋಷ್ ಯುವಸೇನೆಯವರು ಮತ್ತು ದಲಿತ ಮುಖಂಡರುಗಳಾದ ಆನಂದನವರು ಜನಾರ್ದನ್ ಕೌನ್ಸಿಲರ್ ಅವರು ಎಲ್ಲರೂ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ವಿಶೇಷವಾಗಿ ನಮ್ಮ PV ನರಸಿಂಹಯ್ಯ ಉಪಾಧ್ಯಕ್ಷರು, ಯುವಕರು ಎಲ್ಲರೂ ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಕೋರುತ್ತಾ ಏನು ಈ ಒಂದು ಸಭೆಯನ್ನು ಕುರಿತು ನಮ್ಮ ಕವಾಲಿ ಮಾಸ್ಟರ್ ಹಿರಿಯ ಮುಖಂಡರು ಮಾತಾಡಬೇಕಂತ ಅವರಲ್ಲಿ ಮನವಿ ಮಾಡ್ತಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದವರಿಗೆ ಮೊದಲು ನಾವು ವಂದನೆಗಳನ್ನು ಸಲ್ಲಿಸ್ತಾ, ಮತ್ತು ಬಾಬು ಜಗಜೀವನ್ ರಾವ್ರವರು ಭಾರತ ದೇಶದ ಉಪ ಪ್ರಧಾನಿಯಾಗಿದ್ದರು. ಆದರೆ ಈ ಸಮಾಜಕ್ಕೆ ಅವರ ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಅವರು ಆದಮೇಲೆ ಮತ್ತು ಈ ಸಮುದಾಯದ ಸುಮಾರು ಜನ ಇವತ್ತಿಗೂ ನಾವು ಒಂದಾಗೋದಕ್ಕೆ ಈ ದೇಶದಲ್ಲಿ ಇರ್ತಕ್ಕಂಥ ಮನೋವಾದ ಬಿಡ್ತಾ ಇಲ್ಲ. ಮತ್ತು ಇವತ್ತು ಒಳ ಮೀಸಲಾತಿ ವಿಚಾರ ಏನಾಗಿದೆ ಅಂದರೆ ಸುಮಾರು 92ರಿಂದ ಈ ಒಳ ಮೀಸಲಾತಿ ವಿಚಾರ ಜಾರಿಯಾಗ್ತಾ ಇದೆ. ಒಳ ಮೀಸಲಾತಿಗಾಗಿ ಸುಮಾರು 4 ದಶಕಗಳಿಂದ ಹೋರಾಟಗಳು ನಡೀತಾ ಇದೆ. ಇದುವರೆಗೂ ನಾವು ಕೇಳ್ತಾ ಇರೋದೇನೆಂದರೆ ಆ ಜಾತಿವಾರು ಆ ಜಾತಿಗೆ ಸಂಬಂಧಪಟ್ಟಂಥ ಮೀಸಲನ್ನು ಅವ್ರು ಕೊಟ್ಟುಬಿಟ್ಟು ಅವ್ರ ಪಾಲನ್ನು ಅವ್ರು ಕೊಟ್ಟುಬಿಟ್ರೆ ಸಾಕು. ನಾವು ಯಾವ ಧರ್ಮದ, ಯಾವ ಜನಾಂಗದ, ಯಾವ ಸಮುದಾಯದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಆಯಾ ಜಾತಿಗಳ ಜನಸಂಖ್ಯೆವಾರು ಮೀಸಲಾತಿಯನ್ನು ಕೊಡಿ ಅಂತಕ್ಕಂಥ ಕೇಳ್ತಾ ಇದ್ರು ಸಹಿತ ಈ ಕಿವುಡು ಸರ್ಕಾರಕ್ಕೆ, ಈ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದುವರೆಗೂ ಕೊಡೋದಕ್ಕೆ ಅಡ್ಡಿ ಯಾಕೆ ಆಗ್ತಾ ಇದೆ ಅಂದರೆ ನಮ್ಮನ್ನು ಅಂಟಮಂದರೆ ಅಲ್ಲಿ ಅಡ್ಡಿ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು 75 ವರ್ಷಗಳಿಂದ ಅವರು ಈ ಪಾಲನೆ ತಗೊಳ್ತಾ ಇದ್ದಾರೆ. ನಾವು ಯಾವತ್ತೂ ಕೇಳಿಲ್ಲ ತಗೊಳ್ಳಿ ಬಿಡಿ ನಮ್ಮ ಅಣ್ತಮ್ಮನ ತಿನ್ನಿ ಅಂತ. ಈಗ ಯಾಕೆ ಅವರಿಗೆ ಅಂತ ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿದೆ ಅಂತ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಏನು ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀವಿ, ನಮ್ಮ ಪಾಲನ್ನು ನಾವು ಕೊಡಲಿಲ್ಲ ಅಂದಾಗ ನಾವು ಬೀದಿಗೆ ಬಂದು ಹೋರಾಟ ಮಾಡ್ತೀವಿ. ನಮ್ಗೆ ನ್ಯಾಯ ಸಿಗೋವರೆಗೂ ಈ ಹೋರಾಟಗಳನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತಕ್ಕಂಥ ಮಾತು ಹೇಳ್ತಾ ಮತ್ತು ಸಿದ್ದರಾಮಯ್ಯನವರೇ ಮುಂದುಗಡೆ 2 ಎಲೆಕ್ಷನ್ ಇದ್ದಾವೆ. ಈ 2 ಎಲೆಕ್ಷನಲ್ಲೂ ಸಹಿತ ಈ ಸಮುದಾಯದವರು ನಿಮ್ಮನ್ನು ನೀವೇನಾದರೂ ಅಷ್ಟರೊಳಗೆ ನಾವು ಮೀಸಲಾತಿಯನ್ನು ಜಾರಿ ಮಾಡಲಿಲ್ಲ ಅಂದಾಗ ನಿಮ್ಮನ್ನು ಸೋಲಿಸ್ತೀವಿ. ಮುಂದೆನೂ ಸಹ ನಿಮ್ಮನ್ನು ಸೋಲಿಸ್ತಕ್ಕಂಥ ಸಮುದಾಯವಾಗಿ ಇದು ಬೆಳೀತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ಇನ್ನು ಬಾಬು ಜಗಜೀವನ್ ರಾಮ್ರವರ 119ನೇ ಜಯಂತಿಯ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ ನಾವು ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಮತ್ತು ಇಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ಆಡಳಿತ ಅಧಿಕಾರಿಗಳಲ್ಲಿನೂ ಮನವಿ ಮಾಡೋದು, ಏನು ಮೊನ್ನೆ 23ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲಾ ಆಡಳಿತ ಸಭೆಯಲ್ಲಿ ಆಯಾ ತಾಲೂಕುಗಳಲ್ಲಿ ವಿಶೇಷವಾಗಿ ಸಪ್ರೇಟು ಏನು ಜಯಂತಿಯನ್ನು ಜಗಜೀವನ್ ರಾಮ್ ಜಯಂತಿಯನ್ನು ಮಾಡಬೇಕಂತ ಒಂದು ಸುತ್ತುವರಿಯ ಪ್ರಕಾರ ಆದೇಶವನ್ನು ಮಾಡಿದ್ದಾರೆ. ಅದರ ಬಗ್ಗೆ ನಾವು 25ನೇ ತಾರೀಕು ಬಂದು ಏನು ನಮ್ಮ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಭೆ ಕರೆದಾಗ ಪೂರ್ವಸಿದ್ಧ ಸಭೆಯಲ್ಲಿ ನಾವು ಹೇಳಿದ್ವಿ. ಆ ಸಭೆಯಲ್ಲಿ ಜಗಜೀವನ್ ರಾಮ್ ಜಯಂತಿಯನ್ನು ಪ್ರತ್ಯೇಕವಾಗಿ ಮಾಡಿ ಅಂತ ಹೇಳಿದಾಗ ಇದೇ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಎಲ್ಲ ಒಂದು ನಾವು ತೀರ್ಮಾನ ತಗೊಂಡಿದ್ದೀವಿ. ಏನು ನಾವು ಒಂದೇ ಮಾಡ್ತೀವಿ, ಜಗಜೀವನ್ ರಾಮ್ ಮತ್ತು ಅಂಬೇಡ್ಕರ್ ಜಯಂತಿಯನ್ನು ಒಂದೇ ಒಂದು ವೇದಿಕೆಯನ್ನು ಮಾಡ್ತೀವಿ ಅಂತ ಒಂದು ಕಾರಣಕ್ಕೆ ನಾವು ಅಂದ್ವಿ, ನೋಡಿ ನೀವು ಸರ್ಕಾರ ಅಧಿಕಾರಿಗಳು ನೀವೇನು ಮಾಡ್ತೀರಿ ನೀವು ಮಾಡ್ಕೊಳ್ರಿ, ಆದರೆ ಸಮುದಾಯ ಅನ್ನುವಾಗ ಆಯಾ ಸಮುದಾಯ ನಾವು ಬೇರೆ ಮಾಡೋದಷ್ಟಲ್ಲ, ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ಇಬ್ಬರು ನಮಗೆ ಸಮುದಾಯಕ್ಕೆ ಒಂದು 2 ಕಣ್ಣುಗಳಿದ್ದಾಗೆ, ರೈಟ್ ಟು ಲೆಫ್ಟ್ ಅಂತ ಹೇಳ್ಬಿಟ್ಟು ಇವಾಗೇನು ಒಂದು ಭಾಷೆಗಳ ಮುಖಾಂತರ ಹೇಳ್ತಾ ಇದ್ದಾರೆ, ಅವ್ರು ಬೇರೆ ಬೇರೆಯವರಲ್ಲ, ಎರಡೂ ಇಬ್ಬರು ಕಣ್ಣುಗಳಿದ್ದಂಗೆ ಜಗಜೀವನ್ ರಾಮ್ ಜಯಂತಿಯನ್ನು ಜಗಜೀವನ್ ರಾಮ್ ದಿನ ಮಾಡೋಣ, ಅಂಬೇಡ್ಕರ್ ಜಯಂತಿಯನ್ನು ಅಂಬೇಡ್ಕರ್ ದಿನ ಮಾಡೋಂಥ ಒಂದು ಕಾರಣಕ್ಕೆ ನಾವು ಇವತ್ತು ಜಗಜೀವನ್ ರಾಮ್ ಜಯಂತಿಯನ್ನು ಇಲ್ಲಿ ಮಾಡಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ. ಏನು 14ನೇ ತಾರೀಕು ಸರ್ಕಾರ ಘೋಷಣೆ ಮಾಡಿದೆ, ಅದೇ ರೀತಿಯೇ 5ನೇ ತಾರೀಕನ್ನು ಸರ್ಕಾರ ಘೋಷಣೆ ಮಾಡಬೇಕಂತ ಸಿದ್ದರಾಮಯ್ಯಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಮತ್ತು ಏನಿವಾಗ ನಾಗಮೋಹನ್ ದಾಸು ಮತ್ತು ಅವನು ವರದಿ ಪ್ರಕಾರ ನಮ್ಮ ಮಾದಿಗ ಮತ್ತು ಮಾದಿಗ ಸಮುದಾಯದ ಜನಸಂಖ್ಯೆ 57 ಸಮುದಾಯಗಳಿದೆ. ಏನು ಆವನೂರು ವರದಿ ಪ್ರಕಾರನೇ, ಮತ್ತು ಆವನೂರು ವರದಿ ಪ್ರಕಾರ ಮಾಧುಸ್ವಾಮಿದು, ಮತ್ತು ಸದಾಶಿವ ವರದಿ, ಮತ್ತು ನಾಗಮೋಹನ್ ವರದಿ ಎಲ್ಲ ವರದಿಗಳು ತಗೊಂಡ್ರೂ ಸಹ 7% ನಮ್ಮ ಸಮುದಾಯಕ್ಕೆ ಬರಬೇಕಾಗ್ತದೆ. ಅದಕ್ಕೆ ಇವಾಗ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು 9ನೇ ತಾರೀಕು ಹೇಳಿದ್ದಾರೆ ಏನಂತ, ಒಳ ಮೀಸಲಾತಿ ನಾವು ಜಾರಿ ಮಾಡ್ತೀವಿ ಅಂತ. 9ನೇ ತಾರೀಕು ಏನಾದರೂ ಜಾರಿ ಮಾಡಿಲ್ಲ ಅಂದರೆ ಇದೇ ನಮ್ಮ ಮಾದಿಗ ಸಂಘಟನೆಗಳ ಒಕ್ಕೂಟ ಮತ್ತು ಏನು ನಾವು ಹಿಂದುಳಿದ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಒಂದು ಸಭೆಯನ್ನು ಕರೆದು ಮುಂದಿನ ಹೋರಾಟಗಳ ಬಗ್ಗೆ ನಾವು ಏನಂತ ತೀರ್ಮಾನ ತಗೊಳ್ತೀವಿ, ಸರ್ಕಾರದ ವಿರುದ್ಧ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ಮನೆಗೂ ಈ ಒಂದು ಸಮೀಕ್ಷೆ ಪ್ಲಸ್ ಏನು ಜಾಗೃತಿಯನ್ನು ಮೂಡಿಸೋದಕ್ಕೆ ಹೋರಾಟ ಪ್ರಾರಂಭ ಮಾಡ್ತೀವಿ.